ಸಂಧಿಗಳು ಸಂಧಿಗಳು ಕನ್ನಡ ಸಂಧಿಗಳು. ಸಂಧಿ ಎಂದರೆ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದಂತೆ ಸೇರುವುದನ್ನು ಸಂಧಿ ಎನ್ನುವರು. ಸೇರುವುದನ್ನು ಸಂಧಿ ಎನ್ನುವರು. ಸಂಧಿಯಾಗುವಾಗ ಸ್ವರದ ಮುಂದೆ ಸ್ವರ ಬಂದರೆ ಸ್ವರ ಸಂಧಿ ಎನ್ನುವರು. ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದರೆ ವ್ಯಂಜನ ಸಂಧಿ ಎನ್ನುವರು. ಸಂಧಿಗಳು ಸಂಧಿಗಳು ಕನ್ನಡ ಸಂಧಿಗಳು. ಕನ್ನಡ ಸಂಧಿಗಳಲ್ಲಿ ಮೂರು ಲೋಪ ಸಂಧಿ ಒಂದು, ಆಗಮ ಸಂಧಿ ಎರಡು, ಆದೇಶ ಸಂಧಿ ಮೂರು. ಲೋಪ ಸಂಧಿ ಒಂದು, ಆಗಮ ಸಂಧಿ ಎರಡು, ಆದೇಶ ಸಂಧಿ ಮೂರು. ಲೋಪ ಸಂಧಿ ಎಂದರೆ ಸ್ವರದ ಮುಂದೆ ಸ್ವರವು ಬಂದು ಪೂರ್ವ ಪದದಲ್ಲಿರುವ ಸ್ವರವು ಅರ್ಥ ಕೆಡದಂತೆ ಲೋಪವಾಗುವುದಕ್ಕೆ ಲೋಪಸಂಧಿ ಎನ್ನುವರು. ಲೋಪಸಂಧಿ ಎನ್ನುವರು. ಉದಾಹರಣೆ ಕೂಡು ಪ್ಲಸ್ಸಿಸು ಕೂಡಿಸು. ನೀವು ಪ್ಲಸ್ ಎಲ್ಲ ನೀವೆಲ್ಲ. ಅವರು ಪ್ಲಸ್ ಇಲ್ಲ ಅವರಿಲ್ಲ. ಮಾತು ಪ್ಲಸ್ ಎಲ್ಲಿ ಮಾತೆಲ್ಲಿ. ಬೇರೆ ಪ್ಲಸ್ ಒಬ್ಬ ಬೇರೊಬ್ಬ. ಊರು ಪ್ಲಸ್ ಊರೂರು. ಲೋಪ ಸಂಧಿಗೆ ಉದಾಹರಣೆ. ಆಗಮ ಸಂಧಿ ಎಂದರೆ ಪೂರ್ವ ಪದದಲ್ಲಿರುವ ಸ್ವರದ ಮುಂದೆ ಉತ್ತರ ಪದದಲ್ಲಿರುವ ಸ್ವರವು ಪರವಾದಾಗ ಲೋಪಸಂಧಿಯನ್ನು ಮಾಡಿದರೆ ಅರ್ಥ ಕೆಡುವಂತಿದ್ದರೆ ಆ ಎರಡು ಸ್ವರಗಳ ಮಧ್ಯೆ ಎಕಾರವನ್ನು ವಕಾರವನ್ನು ಸೇರಿಸಿ ಸಂಧಿ ಮಾಡುವುದಕ್ಕೆ ಆಗಮ ಸಂಧಿ ಎನ್ನುವರು. ಆಗಮ ಸಂಧಿ ಎನ್ನುವರು. ತಲೆ ಪ್ಲಸ್ ಅಲ್ಲಿ ತಲೆಯಲ್ಲಿ. ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ. ಶಾಲೆ ಪ್ಲಸ್ ಅಲ್ಲಿ ಶಾಲೆಯಲ್ಲಿ. ತೋಟ ಪ್ಲಸ್ ಅನ್ನು ತೋಟವನ್ನು. ಗುರು ಪ್ಲಸ್ ಅನ್ನು ಗುರುವನ್ನು. ಆಗಮ ಸಂಧಿಗೆ ಉದಾಹರಣೆ. ಮೂರನೆಯಾದಾಗಿ ಆದೇಶ ಸಂಧಿ. ಕತಾಪಗಳಿಗೆ ಗದಾಪಗಳು ಆದೇಶವಾಗಿ ಬಂದರೆ ಆದೇಶ ಸಂಧಿ ಎನ್ನುವರು. ಕಕರಕ್ಕೆ ಗಕರ ತಕರಕ್ಕೆ ದಕರ ಪಕರಕ್ಕೆ ಬಕರ ಆದೇಶ ಸಂಧಿ ಎನ್ನುವರು. ಬೆಟ್ಟ ಪ್ಲಸ್ಸು ತಾವರೆ ಬೆಟ್ಟದವರೆ. ಕಣ್ ಪ್ಲಸ್ ಪನಿ ಕಂಬನಿ. ಹುಲಿ ಪ್ಲಸ್ ತೊಗಲು ಹುಲಿ ಬಗಲು. ಕುಡು ಪ್ಲಸ್ ಕೋಲು ಕುಡುಗೋಲು. ಇವುಗಳು ಆದೇಶ ಸಂಧಿಗೆ ಉದಾಹರಣೆ ಉದಾಹರಣೆ. ಕನ್ನಡ ವ್ಯಾಕರಣದಲ್ಲಿ ಸಂಧಿಗಳು ಪ್ರಮುಖವಾದ ಪಾತ್ರ ವಹಿಸುತ್ತವೆ. ಮಕ್ಕಳಾದ ನೀವು ಕನ್ನಡ ಸಂಧಿಗಳನ್ನು ಕಲಿಯಿರಿ. ಕನ್ನಡ ಸಂಧಿ ಕಲಿಯಬೇಕು ನಾವು. ಮೊದಲನೇದಾಗಿ ಕನ್ನಡ ಸಂಧಿಗಳು 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 ಮಕ್ಕಳೇ ನೀವು ಕಲಿಯಬೇಕು. ಕಷ್ಟಪಡದೆ ಇಷ್ಟಪಟ್ಟು ಕಷ್ಟಪಡದೆ ಇಷ್ಟಪಟ್ಟು ಕಲಿಯಬೇಕು ಸಂಧಿಗಳನ್ನ ಕಲಿಯಬೇಕು ಸಂಧಿಗಳನ್ನ. ಧನ್ಯವಾದಗಳು ಮಕ್ಕಳೇ. ನಾನು ಮೋಹನ್ ಪಾಟೀಲ್, DAV ಪಬ್ಲಿಕ್ ಸ್ಕೂಲ್ ಹೊಸಪೇಟೆ.